ಅತ್ಗೆ ಒಂದು ವಿಷಯ ಹೇಳ ಕೇಳಿಸ್ಕೊಳ್ಳಿ. ನಮ್ಮ ಅಣ್ಣ ಏನಂತ ಸಾಚ ಅಲ್ಲ. ಅವನು ಮೂರನೇ ಮದ್ವೆನ ಇದು ನಿಮ್ದು. ಅಯ್ಯಯ್ಯಪ್ಪ, ಏನು ಹೊಸಿ ಆಟ ಆಡೋ ಅಂತ ಅನ್ಕೊಬಿಟ್ರ ನೀವುನುವೆ ಅವಳ. ಅಯ್ಯಯ್ಯೋ ನೋಡು, ನಮ್ಮ ಅಣ್ಣ ಒಂಥರ ಹಂಗೆ ಚಂಗ್ಳಂಗೆ ಆಡ್ತಾನೆ. ಹೊಸಿ ಹುಷಾರಾಗಿರ್ಬೇಕು ನೀನಂತೂ. ಯಾವಳಿಂದೇನೋ ಹೋಗೋದು, ಯಾವಳ ಜೊತೆನೋ ತಿರುಗೋದು, ಯಾವಳಿಗೋ ಕಾಸು ಕೊಡೋದು. ಅಯ್ಯಯ್ಯಪ್ಪ, ಬೋಲ್ ಹುಡುಗಿಯರು ಹುಚ್ಚು ನಮ್ಮ ಅಣ್ಣಂಗೂನುವೆ. ಏನು ನೀನು ದುಡಿತಿದ್ಯಲ್ಲ ಹುಷಾರಾಗಿಕ್ಕ, ಇಲ್ಲಾಂದ್ರೆ ನನ್ನ ಕೈ ಕೊಡು, ನಾನು ಎತ್ತಿಕತ್ತೀನಿ ಕಾಸು ಎಲ್ಲನೂ. ಸರಿ ಇಲ್ಲ, ಯಾಕಂದ್ರೆ ನೀನು ಇವಾಗ ನೋಡ್ತಾ ಇದ್ದೆ ನಮ್ಮ ಅಣ್ಣನ. ನಾನು ಜಮಾನ್ದಾಗಿಂದ ಹುಟ್ದಾಗಿಂದ ನೋಡ್ತಾ ಇವನಲ್ಲ, ಅದಕ್ಕೆ ನಮ್ಮ ಅಣ್ಣನ ಯೋಗ್ಯತೆ ಎಲ್ಲ ನಂಗೆ ಭಾಳ ಸಂದ ಗೊತ್ತು. ಅದಕ್ಕೆ ನೀವು ನಂಬಿಟ್ಟೆಲ್ಲ ಮೋಸ ಹೋಗ್ಬಿಟ್ಟು ಕಳ್ಕೊಬೇಡಿ. ನೀವು ನೋಡ್ರೆ ನನಗೆ ಹೊಟ್ಟೆ ಚುರ್ರು ಅಂತದೆ, ಅದಕ್ಕೆ ಹೇಳ್ದೆ ಅಷ್ಟೇ. ಏನು ಮಾಡೋಕ್ಕೈತದೆ ಹೇಳಿ. ಇಂಥವ್ರನ್ನ ಕಟ್ಕೊಂಡ್ಮೇಲೆ ನೀವುನುವೆ ಹೊಸಿ ಹಂಗೋ ಹಿಂಗೋ ಅಡ್ಜಸ್ಟ್ ಮಾಡ್ಕೋಬೇಕು. ನೀನು ನಿಜ ಹೇಳ್ತಾ ಇದೆಯಾ? ಹಂಗ ನಿಮ್ಮ ಅಣ್ಣ ಸರಿ ಇಲ್ವಾ? ಅಯ್ಯೋ ಥೂ, ಅವನ್ ನೆಟ್ಗಿದ್ರೆ ಅವನ್ ಯಾಕೆ ಫಸ್ಟು ಮಮತಾ ಅದಕ್ಕೆನ ಬಿಟ್ಬಿಡೋನು, ಅದಾದ್ಮೇಲೆ ಯಾಕೆ ಶಾರದಿನ ಬಿಡೋನು, ಆಮೇಲೆ ಯಾಕೆ ನಿಮ್ಮನ್ನ ಕಟ್ಕೊಳ್ಳೋನು ನೋಡಿ. ಇವ್ರನ್ನ ಬಿಟ್ಟು ಇವ್ರು ಯಾರೋ ಅನ್ನಂಗೆ ಅವಳನ್ನ ಬಿಟ್ಟಿಟ್ಟು ನೆಕ್ಸ್ಟು ಇನ್ನೊಬ್ಳನ್ನ ಬಿಟ್ಟು ನೀವು ನಿಮ್ಮನ್ನು ಅಷ್ಟೇ ಹುಸಿ ಹುಷಾರ ನೋಡ್ಕೊಳ್ಳಿ. ಇನ್ನೊಬ್ಳು ಯಾವಳನ ತಳಕು ಬಳಕು ಅನ್ನಾಳೆ ಯಾವಳನ ಬಂದ್ಬಿಟ್ಟು ನಮ್ಮ ಅಣ್ಣ ಇನ್ನು ಮುಂದೆ ನುಲ್ಕೊಂಡು ನಿಂತ್ಕೊಬಿಟ್ಲು ಅಂತ ಹೇಳಿದ್ರೆ ನಿಮ್ಮನ್ನಂತನೂ ತುಯ್ದು ಬಿಸಾಕಿ ನಿಮ್ಮನ್ನು ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಟು ಬ್ಯಾರೆ ಯಾವಳನಿಂದನೇ ನಾವು ಹೊಂಟೋಯ್ತಾನೆ ಅಂತೋ ನಮ್ಮ ಅಣ್ಣಯ್ಯ. ನೋಡು, ನಿನ್ ಪಾಡು ನೀನು ಹುಷಾರಾಗಿದ್ರೆ ಬದುಕಂಡೆ, ಇಲ್ಲ ಅಂತ ಹೇಳಿದ್ರೆ ಮುಗೀತ್ ಕತೆ. 3 ಜನ ಹೆಂಡ್ತಿನ ಬದಲಾಯಿಸೋನೆ, ಇನ್ನೊಬ್ರನ್ನ ಬದಲಾಯಿಸೋದೇನು ದೊಡ್ಡ ವಿಚಾರವೇ? ಯೋಚನೆ ಮಾಡಿ. ನೀವು ಮೊಯ್ ಬೊಗ್ಸಿ ಮಾಡಿ ಎಲ್ಲ ಮನೆ ಕಟ್ಟ ಮಾಡ ಅಂತ ಹೇಳ್ಬಿಟ್ಟು ಮನೆಗೆ ದುಡ್ಡು ಹೊಂದಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಇರೋ ದುಡ್ಡನ್ನ ನಿಮ್ಮ ಪಾಡೋಗಿ ನೀವೇನೋ ಖರ್ಚು ಮಾಡ್ಕೊಂಡು ಮಜಾ ಮಾಡ್ಕೊಂಡು ಆರಾಮಾಗಿ ಇದು ಮಾಡ್ಕೊಂಡು ಹೋಗಿ. ಇಲ್ಲ ಅಂತ ಹೇಳಿದ್ರೆ ನೋಡಿ ಭಾಳ ಕಷ್ಟ ಆಗೋಗ್ಬಿಡ್ತದೆ. ಎಲ್ಲ ಮನೆ ಹೇಳಿ ಇವಳು ಸಂಸಾರನ ಬೀದಿಗೆ ಬಿಟ್ಕೊಂಡವಳೆ. ಈಗ ನೋಡಿದ್ರೆ ತಿರುಗಾ ಅಣ್ಣನ ಸಂಸಾರನ ಬೀದಿಗೆ ಗಟ್ಟಕ್ಕೆ ಬಂದವಳ ಇವಳು. ನೀನು ಹೇಳೋದು ಸರಿಯಾಗಿ ಐತೆ ಸುಮಾ, ನೀನು ಸರಿಯಾಗಿ ಹೇಳ್ತಾ ಇದೀಯಾ ಅಲ್ವೇ? ಆಗಲೇ ಇಬ್ರು ಎಂಡ್ರನ್ನ ಬಿಟ್ಟಿರೋನು ಇನ್ನು ನಾನು ಬಿಡ್ದಿದ್ದಂಗೆ ಇನ್ನೇನು ಮಾಡ್ತಾನೆ, ನನ್ನೂ ಬಿಟ್ಬಿಡ್ತಾನೆ ಅಂತ ಅನ್ನಿಸ್ತದೆ. ನನಗೂ ಇನ್ನೇನು ಮಕ್ಕಳ ಮೊರಿನ ಹೇಳು. ಗೊತ್ತಾಯ್ತಕ್ಕ ನನಗೂ ನೀನು ಹೇಳೋದು ನನಗಿಂತ ಸರಿ ಅಂತ ಅನ್ನಿಸ್ತದೆ. ಏನು ಮಾಡ್ತೀಯ, ಬಂದ್ಬಿಟ್ಟಿವ್ನಿ ಇಲ್ಲಿಂದ ಹೋಗೋಕ್ಕಾಗಿಲ್ಲ, ಬಿಡೋಕ್ಕಾಗಿಲ್ಲ. ಇನ್ನು ಎಲ್ರೂ ಬಿಟ್ರೆ ಇನ್ನು ಹೆಂಗೆ ಹೇಳು ಅಲ್ವಾ? ಆದ್ರೆ ನಿಮ್ಮ ಅಣ್ಣಯ್ಯ ನನ್ನ ಬಹಳ ಪಿರುತಿ ಮಾಡ್ತಾನಲ್ಲ. ಎಲ್ಲ ಗಂಡಸ್ರುನುವೆ ಹೊಸದಾಗ ಹಂಗೆ ಕಣತ್ಗೆ ನಾಟಕ ಮಾಡ್ತವೆ, ನಾಟಕದ ಬಡೈತದವು. ಯಾರನ್ನ ನಂಬೇಡ ನೀನು. ಈಗ ಮನೆ ಕಟ್ಟ ಅಂತ ಅವಶ್ಯಕತೆ ನಿನ್ಗೇನೈತೆ? ಅಲ್ಲ, ನೀನು ನಾನು ಕಾಸು ಕೊಡು ಅಂತ ಹೇಳ್ತಾ ಇಲ್ಲ. ನಾನು ಆಮೇಕಿದ್ದ ನೋಡಪ್ಪ ಇವಳು ಮನೆ ಕಟ್ಟೋದು ಬಿಟ್ಬಿಟ್ಟು ಕಾಸು ಕೊಡು ಅಂತ ಕೇಳ್ತಾವಳೆ ಅಂತ ಅನ್ಕೋಬೇಡಿ ನೀವು. ನಾನು ಕಾಸು ಕೊಡು ಅಂತ ನಿಂದು ಕೇಳ್ದಳಲ್ಲ, ನಿಮ್ಮನ್ನು ಕೇಳೋಕ್ಕಿಲ್ಲ ನಾನು. ಅಲ್ಲ, ನಿಮ್ಗೆ ಹೇಳಿದ್ದು ಇವ್ನು ಯಾವಾಗ ಬಿಟ್ಬಿಟ್ಟು ಕಳಿಸ್ತಾನೋ ನಮ್ಮ ಅಣ್ಣಯ್ಯ ನಾಕಾಣಿ. ನೀವು ಹಿಂಗೇನಿಯ ಕುಂತ್ಕೊಬಿಟ್ಟು ಹಿಂಗೇನೇನಿಯ ನೀವು ನಂಬ್ಕೊಂಡು ಮನೆಗೇನೆ ಕಟ್ಕೊಂಡು ಕೂತ್ಕೊಂಡ್ರೆ ನಿಮ್ಗೆ ಯಾವಾಗ ಕೈ ಎತ್ತು ಅಂಟೋಗ್ಬಿಡ್ತಾನೋ. ಒಂದ್ಕಿತ ಯೋಚನೆ ಮಾಡಿ ನೋಡಿ. ನನಗನ ಕೊಟ್ಟರೆ ಕಾಸು ಬೇಕಾರೆ ಸಾಲ ಅಂತ ಬೇಕಾದ್ರು ವಾಪಸ್ಸನ ಕೊಟ್ಟೇನೆ ನಾನು. ಅಯ್ಯೋ ಲೋಪರ್ ಮುಂಡೆ ತಗೊಬಂದು ಆಗ್ಲೇ ನೀ ಇಕ್ಬಿಟ್ಲಲ್ಲ, ಉಳಿಯ ಹಿಂಡು ಬಿಟ್ಲಲ್ಲ ಇವಳು. ಇನ್ನು ಹೆಂಗೆ ಇವ್ರಿಗೆ ಇನ್ನ ಇದಾಯ್ತದೆ. ಓ ಅಮ್ಮ, ಯಾವಾಗ ಬಂದೆ? ಜಾತ್ರೆಗೆ ಹೋಗಿದ್ದಂತೆ, ಬಾ ಕುಂತ್ಕ ಬಾ. ಅಯ್ಯ, ನಿನ್ ಬಾಯಿಗೆ ನಾಳೆ ಯಾಕಡ ಸಿಗಾಕ? ಏನ್ಲೇ ಬಂದಿರ ನಿಂಗೆ ದೊಡ್ಡರೋಗ? ಸಂದಕ್ಕೆಲ್ಲ ಸಂಸಾರ ಕುಳಿ ಹಿಂಡ್ಕೊಂಡು ಕುಂತಿದ್ಯಲ್ಲಿ ಹಳೆ ಬೇಬರ್ಸಿನ ತಕೊಬಿಟ್ಟು ಬಂದು ನಿನ್ ಸಂಸಾರನ ಆಗ್ಲೇ ಬೀದಿ ಪಾಲ್ ಮಾಡ್ಕೊಂಡಿದ್ದಾಯ್ತು. ಬುದ್ಧಿ ಹೇಳಿ ಸಾಕಾಯ್ತು. ನಾನು ಅಷ್ಟು ಬುದ್ಧಿ ಹೇಳಿದ್ರು ಕೇಳ್ತಿದ್ದಂಗೆ ಬೀದಿಗೆ ಬಿಟ್ಬಿಟ್ಟೆ ಸಂಸಾರವ. ಈಗ ನೋಡಿದ್ರೆ ಅಣ್ಣ ಸಂಸಾರನೂ ನೀನು ಬೀದಿಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬೀದಿಗೆ ತಂದ್ಬಿಟ್ಟು ತಮಾಸೆ ನೋಡ್ಬೇಕು ಅಂತ ಮಾಡಿದ್ಯಾ ನೀನು. ಅಯ್ಯೋ ಅಮ್ಮ, ನಾನೇನ್ ಮಾಡ್ತಾ ಇದ್ದೀನಿ? ಇದು ಒಳ್ಳೆ ಸಂದ ಕೇಳ್ತಿದ್ಯಲ್ಲ, ನಾನೇನ್ ಮಾಡ್ದೆ? ಓ, ನೋಡತ್ಗೆ ಹೆಂಗೆ ಹೇಳ್ತದ ಅಮ್ಮ, ನಾನೇನೋ ನಿಮ್ ಸಂಸಾರ ಕಿತ್ತಾಕಕ್ ಬಂದಿದ್ದೀನಿ ಅನ್ನಂಗೆ. ಏಯ್, ಮುಚ್ಚ ಬಾಯ್ನ. ಎದ್ದೊಳೆ ಮ್ಯಾಕೆ? ಇಲ್ಲಿ ಯಾರು ಹೇಳಿದ್ ನಿಂಗೆ ಬಂದಿರು ಅಂತ ಹೇಳ್ಬಿಟ್ಟು ನಿನ್ಗೆ? ಹೆಂಗೋ ಸಂಸಾರ ಮಾಡ್ಕೊಂಡು ಗಂಡ ಎಂಡ್ರು ಕೂಲಿನಲ್ಲಿ ಮಾಡ್ಕೊಂಡು ಹೆಂಗೋ ಹೊಸಿ ಅಮ್ಮೆಗೆ ಮೇಸ್ಕೊಂಡು ಸಂದಕವ್ರಿ. ನಿನಗಂತೂ ಮೈ ಬಗ್ಸ್ಬಿಟ್ಟು ನಿನಗೂ ನಿನ್ನ ಮಗಂಗೂ ನಿನ್ನ ಗಂಡಂಗೂ ಮೈ ಬಗ್ಸ್ಬಿಟ್ಟು ಕ್ಯಾಮೆ ಮಾಡಕ್ಕಂತೂ ಆಗಕ್ಕಿಲ್ಲ. ಅವಳು ಬಂದ್ಬಿಟ್ಟು ನಿಧಿ ಅಂತ ಬಂಗಾರದಂತ ಮಗುನ ಮನೆ ಬಿಟ್ಬಿಟ್ಟು ಕಳ್ಸಿರ ನೀನು. ಆಲಲ್ಕೋರ್ ನೀನು ಅಂತದ್ರಾಗೆ ನೀನು ಬಂದ್ಬಿಟ್ಟಿಲ್ಲ ಅಣ್ಣನ ಸಂಸಾರ ಕುಳಿ ಇಡ್ತಾ ಇದೆಯಲ್ಲೇ. ಎದೊಳೆ ಮ್ಯಾಕ್ ನೀನು, ಎದೊಳೆ. ಅದೇ ಅವಳೇನು ಹೇಳ್ತಾ ಇರಲಿಲ್ಲ ಬಿಡಿಯತ್ತೆ ಪಾಪ. ಏನು ಹೇಳಿದ್ಲ ಅವಳು? ಎಂಥದ್ದು ಹೇಳ್ತಾ ಇರಲಿಲ್ಲ ಅವಳು. ನೀವೇನೋ ತೆಪ್ಪು ತಿಳ್ಕೊಂಡಿದ್ರ. ಸುಮ್ಮ ಏನು ಹೇಳಿಲ್ಲ ಬಿಡಿ. ನಾನು ಕೇಳಿಸ್ಕೊಂಡೆ ಹೇಳಿ ಎಲ್ಲನೂ ಕೇಳಿಸ್ಕೊಂಡ್ರದಕ್ಕೆ ನೀನು ಮಾತಾಡ್ತಾ ಇರೋದು. ಇವಳು ಮಾತು ನಂಬ್ಕೊಂಡು ಸಂಸಾರ ಏನಾರ ಕಿತ್ತೋಗ್ಬೇಕೆ ನಿನಗೆ? ಆ ಮೂಲೆಗೆ ಹಳೆ ಪರ್ಕೆ ತಗೊಂಡು ನೀವು ಉಳಿಸ್ಬಿಡ್ತೀನಿ. ನಿನ್ನ ಸಂಸಾರ, ನಿನ್ನ ಮಗ, ನಿನ್ನ ಮಕ್ಕಳು ಅಂತ ನೋಡ್ಕೊಳ್ಳೋದು ಬಿಟ್ಬಿಟ್ಟು ನಿನ್ನ ಗಂಡ ಎಲ್ಲವನೇ ಅಂತ ಫಸ್ಟ್ ವಿಚಾರಿಸೋದು ಬಿಟ್ಬಿಟ್ಟು ನೀನು ಇದ್ಯಾ ಸಂಘ ನಾಟ ಆಡ್ಕೊಂಡು ಹಿಂಗೆ ಸಂಗಂಗೆ ಆಡ್ಕೊಂಡು ಕೂತಿದ್ಯಲ್ಲ ನೀನು. ಏನ್ ತಗೊಂಡು ಹೊಡಿಬೇಕು ಹೇಳು? ಮನೆ ಮಾರ್ಕೊಂಡು ತಿರ್ಬೋಕಿ ಸೋಕಿ ಮಾಡ್ಕೊಂಡು ಮಗನ್ನ ಊರ್ ಬಿಟ್ಬಿಟ್ಟು ಹೋಗಂಗೆ ಮಾಡ್ಬಿಟ್ಟಿಲಿ ಕುಂತ್ಕೊಂಡು ಕೋಳಿ ಸಾರಿಗೆ ಮಸಾಲೆ ಹರ್ಕೊಂಡು ಕುಂತಿದ್ಯಲ್ಲ ನೀನು. ಇದ್ರಾಗೆ ಗೊತ್ತಾಗಕ್ಕಿಲ್ವ ನೀನು ಎಂತ ಬಿಟ್ಮುಂಡೆ ಅಂತ ಹೇಳ್ಬಿಟ್ಟು.
ನೀನು ಎತ್ತಿರೋ ತಪ್ಪಿಗೆ ಯಾಕಡೆ ತಕೊಂಡು ನೋಡ್ಕೋಬೇಕು. ಏನೋ ಸಂಸಾರವ ಸೊರ್ ಮಾಡನಿ ಅಂತ ಆ ನಿಧಿನ ಕರ್ಕೊಬಿಟ್ಟು ಬಂದು ಮದುವೆ ಮಾಡಿದ್ರೆ ಏನ್ಲೆ ಮಾಡ್ತಿದ್ಯಾ? ಅವಳನ್ನು ಓಡ್ ಕಳಿಸ್ಬಿಟ್ಟು ನೀನು ಕಂಡ್ರ ಮನೆಗೆ ಬಂದ್ಬಿಟ್ಟು ಕುಂತ್ಕೊಂಡು ಮಸಾಲೆ ಅರಿತಿದ್ಯಾ ಕೋಳಿ ತಿನ್ನಕ್ಕೆ ಅಂತ ಹೇಳ್ಬಿಟ್ಟು. ಎದಳೆ ಯಾಕೆ ನಿನ್ಗೆ ನಾಚಿಕೆ ಆಗದಿರೋದು ಹೆಚ್ಚು, ನಿನ್ನ ಬಾಳ್ಗಿಷ್ಟು ಮಣ್ಣಾಕ. ಅತ್ತೆ ಬುಡಿ ಏನು ಮಾತಾಡ್ಬೇಡಿ ಪಾಪ, ಅವಳು ಏನು ಮಾಡಿಲ್ಲ ಬುಡಿ. ಪಾಪ ಅವಳು ಏನೋ ಒಂದವಳು ಅಷ್ಟೇ ಸಿಯೋಳವಳು ಬಿಟ್ರೆ ನಮ್ಮ ಒಳ್ಳೇದಕ್ಕೆ ನೀನಿಯ ಬಿಟ್ರೆ ಭಾಳ ಒಳ್ಳೆಳು. ನೀ ಪಾಪ ಅವಳ ಬಗ್ಗೆ ಎಲ್ಲ ಮಾತಾಡಕ್ ಹೋಗ್ಬೇಡಿ ಕಣತ್ತೆ, ಸುಮ್ಕಿರಿಯತ್ತೆ ಪಾಪ ಒಳ್ಳೆಳವಳು. ಯವ್ವ ತಾಯಿ ನೀನು ಸುಮ್ಕಿರವ, ನೀನು ಎಲ್ಲಾರನು ಒಳ್ಳೆರು ಅನ್ಕೊಂಡು ಯಾಕೆ ಹಾಳು ಮಾಡಿಯ ನೀನು? ಈಗ ಸಂಸಾರ ಹೆಂಗೋ ನನ್ನ ಮಗನ್ ಕಟ್ಕೊಂಡು ನೆಮ್ಮದಿ ಸಂಸಾರ ಮಾಡ್ಕೊಂಡಿದ್ಯಾ ಮೂರನೇ ಹೇಳು ನೀನು. ನಿನ್ನೂ ಕಟ್ಕೊಂಡು ನೀನು ಬಿಟ್ಬಿಟ್ಟು ಹೋಗ್ಬಿಟ್ಟು ಇನ್ನು ಏನು ಮಾಡ್ಬೇಕಾಯ್ತದವನು? ನೋಡವ ಇವಳು ಮಾತು ಕೇಳಕ್ ಹೋಗ್ಬೇಡ, ಇದ್ದೊಳ ಮಾತ ಇವಳಿಗಂತೂ ಕುತ್ಗಿಗನ ಐತೆ. ನನ್ನ ಸಂಸಾರ ಹಿಂಗಾಗೈತೆ, ಅಣ್ಣ ಸಂಸಾರ ಸಂಡಕೈತಲ್ಲ ಅಂತ ಹೇಳ್ಬಿಟ್ಟು ನೀನು ಇವಳ ಬಗ್ಗೆ ಎಲ್ಲ ಕೇಳ್ಕೊಂಡು ಕುತ್ಕೊಬಿಟ್ರೆ ನೀನು ಸಂಸಾರ ಹಾಳು ಮಾಡ್ಕೊಂತೀಯ ಅಷ್ಟೇ. ಏನಿಯ ಇವಳು ನುಗ್ಗುತ್ತು ಮನೆಯಿಂದ ಕಳ್ಸು, ಏನು ಕಿರ್ಸ್ಕೊಂಡಿದ್ಯಾ ಇವಳನ್ನ? ಅಯ್ಯೋ 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 ಅಯ್ಯೋ, ಎತ್ತು ತಾಯಿಯಾಗಿ ನೀನೇ ಹಿಂಗ್ ಮಾತಾಡ್ಬಿಟ್ರೆ ಹೆಂಗೆ ಹೇಳು? ಅದಕ್ಕೇನೆ ಎಷ್ಟೋ ವಾಸಿ. ಮುಚ್ಚೆ ಬಾಯಿನ ಮುಚ್ಚು, ನಿನ್ನ ಮಕ್ಕೆಷ್ಟು ಬೆಂಕಿ ಯಾಕ ಮುಚ್ಚು. ಅವು ಥರ ಆಡ್ತಾಳಿಲಿ ಏನೇ ಕಂಡೋರ್ ಮನೆಗೆ ಬಂದು ಬಿದ್ದಿದ್ಯಾ? ಹಂಗಿರ್ಬೇಕು ಅವ್ರ ಸಂಸಾರಕ್ಕೆ ಉಳಿ ಹಿಂಡ್ಬಿಟ್ಟು ಎಳ್ಳು ನೀರು ಬಿಡ್ಬೇಕು ಅಂತ ಬಂದಿದ್ಯಾ ನೀನು? ಇರೋದು ನೀ ಹೇಳದ್ನಮ್ಮ, ಇಲ್ದಿದ್ದೇನಾರ ಹೇಳ್ಬಿಟ್ನೆ ನಾನು. ಇರೋದಿದ್ದಂಗೆ ಹೇಳಿದ್ರೆ ಎದ್ಗೋದ್ರಂತೆ ನಂಗೆ ಎದ್ಗೋದಿದ್ಯಾ ನೀನು? ಅಯ್ಯೋ ಬಿಡು, ಏನೋ ಅದಕ್ಕೆ ನೋಡಿದ್ರೆ ಅಯ್ಯೋ ಅನ್ನಿಸ್ತಿತ್ತು, ಅದಕ್ಕೆ ಒಳ್ಳೇದಕ್ಕೆ ಅಂತ ಹೇಳದ್ನಮ್ಮ ಅಷ್ಟೇ. ನೀನಿಯ ಅಷ್ಟಕ್ಕೂ ಇದೇ ನಿನ್ನ ಮನೆಯ? ಇದು ಅಣ್ಣ ಅದಕ್ಕೆ ಮನೆ ತಾನೇ? ಅಣ್ಣ ಅದಕ್ಕೆ ಮನೆ ಬಿಟ್ಬಿಟ್ಟು ಹೋಗೋಣ ಗಂಟ ನಾನು ಹೋಗಕ್ಕಿಲ್ಲ ಹೇಳು. ನಾನು ಇಲ್ಲೇ ನೀಯ ಫಿಕ್ಸು, ಇಲ್ಲೇ ಇದ್ಬಿಡ್ತೀನಿ ನಾನಂತೂ. ಹೋಗಕ್ಕಿಲ್ಲ ನಾನಂತೂ. ನಿನ್ ಜನ್ಮಕ್ಕೆ ಯಾಕಡೆ ತಗೊಂಡು ಹಾಕಿದ್ರು ಹೋಗಕ್ಕಿಲ್ಲ ಅಂತ ಕುಂತಿದ್ಯಲ್ಲ ನೀನು. ಏನಾಯ್ತು ಹೇಳು? ಆ ಮನೆ ಬುಡ್ಸ್ಕೊಳಕ್ಕೇಂದ್ರ ಒಂದು ವ್ಯವಸ್ಥೆ ಮಾಡೋದು ಬಿಟ್ಬಿಟ್ಟು ಇಲ್ಲಿ ಏನ್ಲೇ ಮಾಡ್ತಾ ಇದೀಯ ನೀನು? ಏನ್ ಮಾಡ್ತಾ ಇದೀಯ ಅಂತ ಹೇಳ್ಬಿಟ್ಟು ಎದಳು ಮ್ಯಾಕೆ ಹೋಗಿ ಕೂಲಿನಲ್ಲಿ ಮಾಡ್ಕೊಂಡು ಮನೆ ಬುಡ್ಸೋದು ಹೆಂಗೆ ಅಂತ ಯೋಚನೆ ಮಾಡು. ಆಮೇಕಿಂದ ನೀನು ಉಳಿದಿರೋದೆಲ್ಲ ಕಂಡರ ಮನೆ ಸಂಸಾರಕ್ಕೂ ಹಿಂಡಿವಂತೆ ಉಳಿಯ ಹೋಗೇ ಅತ್ತೆ. ಹೋದ್ರೆ ಹೋಗ್ಲಿ ಬಿಡಿಯತ್ತೆ, ಬನ್ನಿ ಕಾಪಿಗೆ ಪೀಕ್ ಕೊಟ್ಬಿಡ್ತೀನಿ ಬನ್ನಿ. ನೀವು ಯಾಕೆ ಸುಮ್ಕೆ ಪಾಪ ಅವಳನ್ನ ಬೈದ್ರೆ ಅವಳು ಹೊಂಟೋಗು ಅಂದ್ರೆ ಈ ಪರಿಸ್ಥಿತಿನಗಳು ಎಲ್ಲೋ ಹೊಂಟೋಯ್ತಾಳೆ. ಬನ್ನಿ ನೀವು ಸುಮ್ಕೆನೇ. ಅಯ್ಯೋ ನೀನು ಈಗ ಬಂದು ನೋಡ್ತಾ ಇದೀಯ ನಮ್ಮ ಸಂಸಾರ ನಮ್ಮ ಮನೆಗಳ ಕತೆ ಈಗ ನೋಡ್ತಾ ಇದೀಯಾ? ನಾನು ಅವತ್ತಿಂದ ಹುಟ್ಟಿದಾಗಿಂದ ನೋಡ್ತಾ ಇವ್ನಿ ಯಾರ್ಯಾರು ಏನೇನು ಮಾಡಿದ್ರು ಎತ್ತ ಅಂತ ಹೇಳ್ಬಿಟ್ಟು. ನಿಂಗೆ ಇನ್ನೂ ಗೊತ್ತಿಲ್ಲ ಕಣವ, ಸುಮ್ಕಿರು. ಇವಳು ಮಾತೆಲ್ಲ ಕೇಳ್ಬಿಟ್ಟು ಸಂಸಾರವ ಕೆಡಿಸ್ಕೊಂಡು ಆಮೇಲಿಂದ ಗಂಡ ಏನಾರು ದೂರ ಆಗ್ಬಿಟ್ಟಿದ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಇವಳು ಮಾತಿ ಅಂತ ಅಲಗಚ್ಕೊಳಕ್ಕೆ ಹೋಗ್ಬೇಡಿ ಸರಿನಾ? ಹೆಂಗೋ ನಾಜುಕಾಗಿ ಸಂಸಾರ ಮಾಡ್ಕೊಂಡಿದ್ಯಾ, ನಾಜುಕಾಗಿ ಸಂಸಾರ ಮಾಡ್ಕೊಂಡು ಹೋಗು ಅಷ್ಟೇ. ನೀ ಸಾಕು ಈ ಬಿತ್ರಿನ ಹೆಂಗನ ಮಾಡಿ ಬ್ಯಾರೆ ಮನೆಗೆಲ್ಲನ ಕಳ್ಸನಿ. ನೀನು ಹೋಗು, ನಿನ್ನ ಪಾಡು ನೀನು ಸಂಸಾರ ಮಾಡ್ಕೊ ಹೋಗವ. ಹೋಗು, ಒಳಗಡೆ ಕೆಲಸ ಐತೆ ನೋಡ್ಕೊ ಹೋಗು. ಈ ಅಮ್ಮಂಗದು ಏನು ಪಿರುತಿ ಉಕ್ಕು ಕರಿತೈತೆ ಸೊಸೆ ಮೇಲೆ. ನಮ್ಮ ಮೇಲೆ ಇಲ್ದಿರ ಪಿರುತಿ ಅವಳ ಮೇಲೆ ಬಂದ್ಬಿಟ್ಟೈತೆ, ಇಲ್ದಿರ ಪಿರುತಿ. ಅಯ್ಯೋ ಬುಡಿಯತ್ತೆ, ನಂಗೂ ಗೊತ್ತಾಯ್ತದೆ. ಸರಿ ನೀವು ಕುಂತ್ಕೊಳ್ಳಿ, ಹೋಗ್ಬಿಟ್ಟು ಏನಾದ್ರೂ ಕಾಪಿಗೆ ಪಿಕ್ಕೊಬಿಟ್ಟು ಬರ್ತೀನಿ ಕುಂತ್ಕೊಳ್ಳಿ. ಇನ್ನು ಕೋಳಿ ಥರ ಕಟ್ ಮಾಡಿಸ್ಕೊಂಬಿಟ್ಟು ಬರಕ್ಕೆ ಹೋಗೋರೆ. ಕೋಳಿ ಕಟ್ ಮಾಡಿಸ್ಕೊಂಬಿಟ್ಟು ಬಂದಿದ ತಕ್ಷಣ ಈಗ ಸಾರೊಂದು ಮಾಡ್ಬಿಟ್ಟು ಮುದ್ದೆ ಇಕ್ತೀನಿ, ಕುಂತ್ಕೊಳ್ಳಿ. ಫಸ್ಟ್ ನೀವು ತಿನ್ಕೊಂಡು ಹೋಗಿರಂತೆ. ಕಿತ್ತೋದೊಳೆ ನಿನ್ನ ಮಕ್ಕಳಿನ ಬಾಳ್ಗೆ ಇಷ್ಟು ಬೆಂಕಿ ಯಾಕ ಹಾಳು ಮಾಡ್ಕೊಬಿಟ್ಟು. ಏನು ಹೇಳಿದ್ರೆ ದಿಮಾಕೋ ಅವಿ ಆಂಟಿ ಬ್ಯಾಗ್ ಹಿಡ್ಕೊಂಡು ಸ್ಟೈಲಾಗಿ ಹೋಯ್ತಾ ಇದ್ದೆ. ಊರ್ ಜನೆಲ್ಲ ತುಕ್ಕು ಅಂತ ಉಕ್ಕೊಂಡು ಆಡ್ಕೊಂಡು ನುಗ್ಗುತ್ತಾವ್ರಿ. ನಕ್ಕೊಂಡು ಸಾಯಿ ಗೊತ್ತಾಯ್ತದ ನಿಂಗೆ? ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ, ನನಗೂ ಒಂದು ಕಾಲ ಬರ್ತದಲ್ಲ ಆವಾಗ ತೋರಿಸ್ತೀನಿ. ಇವಾಗಲ್ಲ ಕಣವ, ಇವಾಗಲ್ಲ. ಏನೋ ನನ್ನ ಮಗ ಒಂಚೂರು ಕೆಟ್ಬಿಟ್ಟ ಅಂತ ಹೇಳ್ಬಿಟ್ಟು ನೀವೆಲ್ಲ ಎಷ್ಟು ಮಾತಾಡ್ತಿದ್ದೀರಲ್ವೇ? ನೋಡ್ತಾ ಇರು, ನನಗೂ ಒಂದು ಕಾಲ ಬರ್ತದೆ ಆವಾಗ ಹೇಳ್ತೀನಿ. ಇವಾಗಲ್ಲ ನಾನು ಹೇಳೋದು, ಕಾಲ ಬಂದಾಗ ಉತ್ತರ ಕೊಡ್ತೀನಿ. ನೀವೇ ಎಲ್ಲರೂ ನನ್ನ ಕಾಲ ಮುಂದಕ್ಕೆ ಬಂದಿರಬೇಕು ಅಂತ ಟೈಮ್ ಬಂದೇ ಬರ್ತದೆ. ನೋಡ್ತಾ ಇರ್ರಿ, ನನ್ನೇ ಉಗುತ್ ಕಳಿಸ್ತೀಯ ನೀನು? ಮುಚ್ಚೆ ಬಾಯ್ನ. ಇನ್ನೊಂದು ಕಿತ್ತ ಗಂಡ ಏನ್ರ ಮದುವೆ ಉಳಿ ಹಿಂಡ್ಬಿಟ್ಟು ನಿನಗೆ ಹಿಂಡ್ಬಿಡ್ತೀನಿ. ಉಳಿಯ ಮಾಡೋದೇನು ಕ್ಯಾಮೆ ಮಾಡ್ತೀವಿ ಮಾಡು.